ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ ಅವರೇ, ಹುಷಾರು ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಒಂದ್ ನಿಮಿಷ ಇರಿ, ನಾನು ಕುಕ್ಕರ್ ಸೆಟ್ ಮಾಡ್ಬಿಡ್ತೀನಿ, ಆಮೇಲೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಬನ್ನಿ, ಏನು ಎಕ್ಸ್ಪ್ಲೈನ್ ಮಾಡಬೇಕು. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕೆಲಸ ಮಾಡ್ತಿರ್ತೀನಿ. ಬನ್ನಿ, ಹೇಳ್ತೀನಿ. ಅರೆ ಬನ್ನಿ ಬನ್ನಿ. ಅರೆ, ನನ್ ಕೈ ಓಡ್ಸೋಕು ಬಿಟ್ಟಿಲ್ಲ. ಬನ್ನಿ, ಕೂತ್ಕೊಳ್ಳಿ. ಸರಿ, ಏನು ಗೊತ್ತಾ, ಇಷ್ಟು ದಿವಸ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ನೀವು ಕೇಳ್ತಾ ಇದ್ರಲ್ಲ, ಅಟ್ ಲಾಸ್ಟ್ ಈ ಥರದ್ದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ರೀ. ನಿಜವಾಗ್ಲೂ? ದಟ್ಸ್ ಸೋ ನೈಸ್. ಯಾವ ಬಿಸ್ನೆಸ್? ಒಂದು ಸ್ಟಾಕ್ ಬ್ರೋಕಿಂಗ್ ಆ್ಯಪ್ ರೆಡಿ ಮಾಡಿದ್ದೀನಿ. ಭಾಳ ವರ್ಷಗಳಿಂದ ನನ್ನ ತಲೆಯಲ್ಲಿ ಯೋಚನೆ ಇತ್ತು ಆ್ಯಂಡ್ ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ಆಗಿತ್ತು. ಬಟ್ ಮಧ್ಯದಲ್ಲಿ ಫೋಕಸ್ ಚೇಂಜ್ ಆಗೋಗಿತ್ತಲ್ಲ, ಹಾಗಾಗಿ ಇದನ್ನು ಸೈಡ್ಗೆ ಇಟ್ಬಿಟ್ಟಿದ್ದೆ. ಮತ್ತು ಆ ಥಾಟ್ ರೀಚಾರ್ಜ್ ಆಗಿದೆ, ಬ್ಲೂ ಪ್ರಿಂಟು ರೆಡಿ ಇದೆ, ಅದಕ್ಕೆ ಸ್ಕೋಪ್ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್, ಸೂಪರ್ ಐಡಿಯಾ, ತುಂಬ ಚೆನ್ನಾಗಿದೆ. ಆದರೆ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸಾರಿ. ನಿಮಗಷ್ಟೇ ಅಲ್ಲ ರೀ, ಈ ದೇಶದಲ್ಲಿ ತುಂಬ ಜನಕ್ಕೆ ಎಸೆನ್ಷಿಯಲ್ ವಿಷಯಗಳ ಬಗ್ಗೆ, ಬೇಸಿಕ್ ವಿಷಯಗಳ ಬಗ್ಗೆ ಆ್ಯಂಡ್ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ, ಸೈಕಾಲಜಿ ಬಗ್ಗೆ ಬಹಳ ತಪ್ಪು ತಿಳುವಳಿಕೆ ಇದೆ. ಶೇರ್ಸ್ ಅಂದ ಕೂಡಲೇ ಅದೊಂದು ಫ್ರಾಡು, ಡೇಂಜರು, ಈ ಥರದ್ದು ಏನೇನೋ ಕಲ್ಪನೆಗಳಿದೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಇಡೀ ದೇಶ, ಇಡೀ ಪ್ರಪಂಚ, ಇಡೀ ವ್ಯವಸ್ಥೆ ನಿಂತಿರೋದೇ ಇದ್ರ ಮೇಲೆ, ಮತ್ತು ಈ ಕಂಪನಿಗಳು ಮಾಡೋ ಇನ್ವೆಸ್ಟ್ಮೆಂಟ್ ಮೇಲೆ. ನಿಜವಾಗ್ಲೂ? ಈಗ ನೋಡಿ, ನಾವು ಬ್ಯಾಂಕಲ್ಲಿ ಕಟ್ಟೋ ದುಡ್ಡು, ಆಮೇಲೆ ಇನ್ಶೂರೆನ್ಸ್ ಕಟ್ಟೋ ಪ್ರೀಮಿಯಂ ದುಡ್ಡು, ಆಮೇಲೆ ಪೋಸ್ಟ್ ಆಫೀಸಲ್ಲಿ ಮಾಡೋ ಸೇವಿಂಗ್ಸು, ಆಮೇಲೆ PF ಹಣ, ಇದೆಲ್ಲ ಕಡೆಗೆ ಹೋಗಿ ಸೇರೋದು ಶೇರ್ ಮಾರ್ಕೆಟ್ಗೆ. ಹಾಂ, ಬಟ್ ಎಲ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ವಲ್ಲ? ತಿಳ್ಕೊಬೋದಲ್ಲ. ಈಗ ನೋಡಿ, ನಮ್ಮಲ್ಲಿ ತುಂಬ ಜನ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಬ್ಯಾಂಕಲ್ಲಿ, ಅದು ಸೇಫ್ ಅಂತ. ಬಟ್ ಇನ್ಫ್ಲೇಷನ್ನು ಆ ದುಡ್ಡಿನ ಮೌಲ್ಯನ ಕಡಿಮೆ ಮಾಡ್ತಿರುತ್ತೆ, ನಮ್ಮ ಪರ್ಚೇಸಿಂಗ್ ಪವರ್ನ ಕಡಿಮೆ ಮಾಡುತ್ತೆ. ನಾವು ಮಾಡೋ ಇನ್ವೆಸ್ಟ್ಮೆಂಟು ಆ ಇನ್ಫ್ಲೇಷನ್ನ ಬೀಟ್ ಮಾಡೋ ಥರ ಇರಬೇಕು, ಆ ಇನ್ಫ್ಲೇಷನ್ನು ಮೀರಿ ಲಾಭ ಮಾಡಬೇಕು, ಅದು ಕರೆಕ್ಟಾದ ಇನ್ವೆಸ್ಟ್ಮೆಂಟು. ಈಗ ನೋಡಿ, ನಾವು ಯಾವುದೋ ಒಂದು ಪ್ರೆಸ್ಟೀಜಿಯಸ್ ಬ್ಯಾಂಕಲ್ಲಿ 10 ವರ್ಷಕ್ಕೋ 20 ವರ್ಷಕ್ಕೋ FD ಅಮೌಂಟ್ ಇಡ್ತೀವಿ. ಅದೇನೋ 7%, 8% ಬಡ್ಡಿಗೆ. ಬಟ್ ಅದೇ 20 ವರ್ಷದಲ್ಲಿ ಆ ಬ್ಯಾಂಕಿನ ಶೇರ್ಸು ಎಷ್ಟು 1000 ಪಟ್ಟು ಜಾಸ್ತಿ ಆಗಿರುತ್ತೆ ಗೊತ್ತಾ? ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ವಿಚಾರಿಸೋದು ಇಲ್ಲ. ಈಗ ಆ ಬ್ಯಾಂಕ್ಸ್ನಲ್ಲಿ ಶೇರ್ಸ್ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಂಡು ನಾವು ಆ ಬ್ಯಾಂಕಿನ ಶೇರ್ಸ್ನ ಖರೀದಿ ಮಾಡಿದ್ರೆ ಅದು ಅಸೆಟ್ ಆಗುತ್ತೆ. ಇದು ಕಂಪ್ನೀಸ್ಗೂ ಅಪ್ಲೈ ಆಗುತ್ತೆ. ನಾವು ಯಾವ ಕಂಪ್ನಿಲಿ ಕೆಲಸ ಮಾಡ್ತೀವಲ್ಲ, ಆ ಕಂಪ್ನಿ ಜೊತೆಗೆ ನಮ್ಮ ಹೂಡಿಕೆ ಇದ್ದರೆ ನಾವು ಲಾಭದಲ್ಲೂ ಪಾಲ್ದಾರರಾಗ್ತೀವಿ. ಬರೀ ಸಂಬಳ ತೊಗೊಳ್ಳೋದಷ್ಟೇ ಅಲ್ಲ, ಲಾಭ ತೊಗೋಬೇಕು, ಆವಾಗಲೇ ದೊಡ್ಡ ಬೆಳೆಯಕ್ಕೆ ಸಾಧ್ಯ. ಹಾಂ, ಬಟ್ ಎಲ್ಲರೂ ಹೇಳ್ತಾರಲ್ವಾ ಶೇರ್ಸ್ ಮಾರ್ಕೆಟ್ ಅಂದರೆ ತುಂಬಾ ರಿಸ್ಕಿ ಅಂತ. ಸೊ ಹಾಗೆ ನೋಡಿದ್ರೆ ಯಾವುದ್ರಲ್ಲಿ ರಿಸ್ಕ್ ಇಲ್ಲ ಹೇಳ್ರಿ? ನೋಡ್ರಿ, ತಪ್ಪಿರೋದು ಶೇರ್ಸಲ್ಲೂ ಅಲ್ಲ, ಮಾರ್ಕೆಟಲ್ಲೂ ಅಲ್ಲ, ಮತ್ತು ಕಂಪ್ನೀಸಲ್ಲೂ ಅಲ್ಲ, ನಮ್ಮಲ್ಲಿ ಜ್ಞಾನದ ಕೊರತೆಯಿಂದ. ಹಾಂ, ಮತ್ತು ಜನಗಳನ್ನ ಅದನ್ನು ತಿಳಿಸೋದು ಹೇಗೆ? ಬಹಳ ಸಿಂಪಲ್ ರೀ. ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡೋಕ್ಕೆ ಅಂತ ಜನ ಇದ್ದಾರೆ. ನಿಮ್ಮ ಪೋರ್ಟ್ಫೋಲಿಯೋನ ರೆಡಿ ಮಾಡ್ತಾರೆ, ನಿಮ್ಗೆಲ್ಲನೂ ತಿಳಿಸ್ಕೊಡ್ತಾರೆ. ಇದೆಲ್ಲ ತಲೆ ಬಿಸಿ ಅರ್ಥ ಆಗಲ್ಲ ಅನ್ನೋರಿಗೆ ಮ್ಯೂಚುವಲ್ ಫಂಡ್ಸ್ ಇದೆ. ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಭಯ ಇದೆಯೋ, ಅರ್ಥ ಆಗ್ತಿಲ್ವೋ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮನಸ್ಸಿದೆಯಲ್ಲ, ಅವ್ರಿಗೆ ಪರ್ಫೆಕ್ಟ್ ಆಪ್ಷನ್ ಅಂದರೆ ಮ್ಯೂಚುವಲ್ ಫಂಡ್. ಸಾಮಾನ್ಯ ನಾಗರಿಕರಿಗೆ ಹೇಳಿ ಮಾಡಿಸಿದ್ದದು. ಈಗ ಮುಂಚಿನ ಥರ ಯಾರು ಒಂದೇ ಕಂಪ್ನಿಲಿ 30 ವರ್ಷ 40 ವರ್ಷ ಹಾಯಾಗಿ ಇದ್ಬಿಡ್ಬೇಕು ಅಂತ ಯೋಚನೆ ಮಾಡಲ್ಲ ರೀ. ಆ ಕಾಲ ಎಲ್ಲ ಮುಗೀತು. ಈಗ ಯಾವ ಕೆಲಸಕ್ಕೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಏನಾದರೂ ಪ್ಯಾರಲಲ್ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಈ ಥರದ್ದು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅಮೃತಧಾರೆ